ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ. ಈ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ತೆರಳಿದ್ದಾರೆ. ಹಾಗಾಗಿ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರನ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 400 ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಆ 400 ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ. ಇನ್ನು 2ನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಿದಂಥ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಬಂದು ಮತ್ತೆ 14ನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ 25 ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊತ ಬಂದಿದೆ. ಹಾಗೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ, ಸನ್ಮಾನ್ಯ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕನ್ನೋಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟವನ್ನು ಆರಿಸೋಂಥ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ. ಸರ್ ಈ ಸಲ ಸರ್ ಈಗ ಕಳೆದ ಬಾರಿ ಏನು ಕೆಲವೊಂದು ರೆಕ್ಟಿಫೈ ಮಾಡಿಕೊಂಡು ಈ ಬಾರಿಯಲ್ಲಿ ಬದಲಾವಣೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ರಾಮ್ಲವ್ರು ಸೋಲ್ಬಾರ್ದಾಯಿತು, ಇವತ್ತು ಸೋತಿದ್ದಾರೆ ಅನ್ನೋಂಥ ಅನುಕಂಪ ಜಾಸ್ತಿ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿ ಅಲೆಗಳು ಜಾಸ್ತಿ ಇದೆ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ ಯಡಿಯೂರಪ್ಪನವರು ನಾನು ಸೋತಿರೋಂಥ ಅನುಕಂಪ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿಕೊಂಡು JDS BJP ಮೈತ್ರಿ ಇದೆ. ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ದಾರೆ. ಅವರು ಧರ್ಮಪತ್ನಿಯವರು ಅರ್ನಮ್ಮವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್ ಈ ಸಲ ರಾಮುಲು ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಭೀಮಾ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲನ್ನು ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅವರು ನಾಳೆ ಮೇ 7ನೇ ತಾರೀಕಿನ ನಂತರ ರಾಮುಲವ್ರನ್ನ ಅವ್ರ ಮನೆಗೆ ಕಳಿಸ್ತಾರೆ. ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ತಾರೆ ಅನ್ನೋಂಥದ್ದು ನೋಡಬೇಕಾಗಿದೆ. ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರನ್ನು ಅವರು ಮೈತ್ರಿಯನ್ನು ಇವತ್ತು ಇಂಡಿಯನ್ ಒಕ್ಕೂಟನ್ನು ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಅವರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿದ್ದಂಥ ಯಾರ್ಯಾರು ಇದ್ದರೂ ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾಯಿದ್ದಾರೆ. ಏಕಾಂಗಿಯಾಗಿ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂಥ ಕೆಲಸ ಕೂಡ ಆಗ್ತಾಯಿದೆ. ಇವತ್ತು ನರೇಂದ್ರ ಮೋದಿಜಿಯವರು 140 ಕೋಟಿ ಜನರು ಇವತ್ತು ಮೋದಿಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು, 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡಬೇಕಂದೇಳಿ ಒಂದು ಕಡೆ ಮಾಡ್ತಿದ್ರು. ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ, ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ. ಅವ್ರೇನು ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಹೊಡೆದೋದ್ರೆ ನಾವು ಗೆಲ್ಲಿತೀವಿ ಅನ್ನೋಂಥ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಇತ್ತು. ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಹಂಗೆ ಭಯ ಪ್ರಾರಂಭ ಆದಂಥ ಟೈಮ್ ಮನುಷ್ಯ ಸ್ಥಿತಿಮತಿ ಇಲ್ಲಾರ್ದಂಥ ಮಾತಾಡೋಂಥ ಕೆಲಸ ಮಾಡ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಮ್ಮ ಜನರು ಕೂಡ ಒಂದಾಗಿದ್ದಾರೆ. ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗೋಂಥ ಗೆಲುವಾಗುತ್ತೆ. ಸರ್ ಈಗ 8 ಕ್ಷೇತ್ರಗಳಲ್ಲಿ ಈಗ ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯೊಳಗೆ 8 ಕ್ಷೇತ್ರಗಳಿದ್ದಾವೆ. 6ರಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ ಸರ್. ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ಹಗರಿಬೊಮ್ಮನಹಳ್ಳಿ JDS ಗೆದ್ದಿದೆ. ಇದು ಎಲ್ಲ ಒಂದು ಕಡೆ ತಮಗೆ ಸೆಟ್ ಬ್ಯಾಕ್ ಅನ್ನಿಸ್ತದೆ ಈ ಚುನಾವಣೆ? ನೋಡಿರಿ, ನಾನು ಹತ್ತತ್ರ 25 ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾಯಿದ್ದೆ. ಇವತ್ತು 5ನೇ ಬಾರಿ ನಾನು ಚುನಾವಣೆ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂಥ ನೇಮರಾಜ್ ನಾಯ್ಕರು ಮಾತ್ರ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, 10 ಅಂದರೆ ಒಂದು ಸಿರುಗುಪ್ಪ ಒಂದು ಹರಪನಹಳ್ಳಿ ಬಿಟ್ಟು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ 2 ಮಾತ್ರ ಗೆದ್ದಿದ್ವಿ ಮೈತ್ರಿಯಲ್ಲಿ. ನಂತರ ಇವತ್ತು ಎಲ್ಲ MLAಗಳು ಅವರಿದ್ದರೆ ಕೂಡ ಒಂದು ರೀತಿ ಅವ್ರು ಏನೇ ವಿಚಾರಗಳನ್ನು ಜನರ ಮುಂದೆ ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿಜಿಯವರು ಈ ದೇಶಕ್ಕೆ ಗ್ಯಾರಂಟಿ. ಈ ದೇಶದ ಭದ್ರತೆ ವಿಚಾರದಲ್ಲಿ
ಏಕತೆ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳಬೇಕಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. 2040 ಒಳಗಡೆ ಭಾರತ ವಿಶ್ವದಲ್ಲಿ ನಂಬರ್ 1 ಆಗಬೇಕಾಗಿದೆ. ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡು ಹೋಗೋಂಥ ಕಾರ್ಯಕ್ರಮಗಳು ಕೊಡೋಂಥಕ್ಕೆ ಕೆಲಸ ಮಾಡಿದ್ದಾನೆ. ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಮ್ಮ ಭಾರತ ನಮ್ಮ ಮೋದಿ ಅನ್ನೋಂಥ ಒಂದು ರೀತಿ ಅವನಿಗೆ ಭಾವನೆಗಳನ್ನು ಮೂಡಿಸೋಂಥ ಕೆಲಸ ಮಾಡಿದ್ದಾನೆ. ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ 136 ಮಂದಿ ಅವ್ರು ಗೆದ್ದಾರೆ. ಆ 136 ಮಂದಿ ಗೆದ್ದಂಥವ್ರನ್ನ ಪರಿಸ್ಥಿತಿ ಏನಿದೆ ಅವ್ರಿಗೆ ಪರಿಸ್ಥಿತಿ ನೋಡಿ. ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅನ್ನೋರು ಇದ್ದಾರೆ, ನೇಮರಾಜ್ ನಾಯ್ಕರು ಇದ್ದಾರೆ. ಅವ್ರಿಗೆ MLA ಶಾಸಕರು ಅನುದಾನ ಕೂಡ ಕೊಡೋಕ್ಕೆ ಆಗ್ತಾಯಿಲ್ಲ, ಸರ್ಕಾರ ನಡ್ಸೋಕ್ಕಾಗ್ತಾಯಿಲ್ಲ, ಖಜಾನ ಖಾಲಿ ಮಾಡ್ಕೊಂಡು ಕುಂತಾರೆ. ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ, ಈ ದೇಶಕ್ಕೆ ವಿಶ್ವಾಸದಂಥ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಮಂದಿ MLAಗಳಿದ್ರು ಕೂಡ ಈ ಬಾರಿ 28ಕ್ಕೆ 28 ಗೆಲ್ಲಬೇಕನ್ನೋ ಸಂಕಲ್ಪ ಮಾಡ್ತಾಯಿದ್ವಿ. 28 ಗೆಲ್ತೀವಿ. ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ. ಅವ್ರು ಎಷ್ಟೇ ಮಂದಿ MLAಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೋಬೇಕಾದ್ರೆ 4 ವರ್ಷ ಬೇಕಾಗುತ್ತೆ, 5 ವರ್ಷ ಬೇಕಾಗುತ್ತೆ. ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿಯನ್ನು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ. ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ, ದೇಶವನ್ನು ಸಮಗ್ರತೆಯಿಂದ ನಡೆಸುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಮೋದಿಜಿಯವ್ರಿಗೆ ಮತ ಕೊಡ್ತಾರೆ. ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತೀರಾ ಸರ್? ಇವಾಗ ಜನರು ಆಲ್ರೆಡಿ 1 ವರ್ಷಗಳ 12 ತಿಂಗಳು ಆಗ್ತಾಯಿದೆ. ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲೆ ಯಾವ ರೀತಿಯಲ್ಲಿ ಬೀಸ್ತೈತೆ, ಯಾವ ರೀತಿಯಲ್ಲಿ ಆಗ್ತೈತೆ ಅನ್ನೋಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭೆ ಚುನಾವಣೆಯಲ್ಲಿ ಕೊಡೋಂಥ ಕೆಲಸ ಮಾಡ್ತಾರೆ. ನಾವು ಎಲ್ಲ ವಿಚಾರಗಳನ್ನು ತೋಲನೆ ನೋಡೋಂಥ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಅವರಲ್ಲಿ ಅನೇಕ ಗೊಂದಲಗಳಿರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರಹೊಮ್ಮುವಂಥ ಕೆಲಸ ಆಗ್ತದೆ. ಸರ್, ಈಗ ಬಳ್ಳಾರಿ MB ಪಾಟೀಲ್ ಅವರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ, ಬಳ್ಳಾರಿ ಲೂಟಿ ಹೊಡೆದ ಕೈಗೆ ನಾವು ಪಕ್ಷವನ್ನು ಗೆಲ್ಸಕ್ಕಾಗಲ್ಲ, ಅವ್ರನ್ನ ಮನೆಗೆ ಕಳಿಸಕ್ಕೆ ಫಸ್ಟ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮನೆಗೆ ಕಳ್ಸಂದು ಹೇಳ್ರಿ. ಆಮೇಲೆ ಶಿವಕುಮಾರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರನ್ನ ಮನೆಗೆ ಕಳ್ಸೋಕೆ ಹೇಳ್ರಿ. ಅವರಲ್ಲಿ ಕಾಂಗ್ರೆಸ್ಸಲ್ಲಿದ್ದಂಥ 12 ಡಜನ್ ನಾಯಕರು ಎಲ್ಲ ಕೇಸಲ್ಲೇ ಇದ್ದಾರೆ. ಕೇಸಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆರೋಪಣೆ ಆಗೋಕ್ಕಾಗಲ್ಲ, ಆರೋಪಣೆಗಳಂದೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕೋರ್ಟ್ ಇದೆ, ಕೋರ್ಟಲ್ಲಿ ನಡೀತಾ ಇದ್ದಾವೆ. ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಯಾವುದೋ ರಾಜಕೀಯವಾಗಿ ಮಾತಾಡಬೇಕಂದೇಳಿ ಮಾತಾಡಿದರೆ ಇವತ್ತು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳಿಲ್ಲ. ರಾಹುಲ್ ಗಾಂಧಿ ಮೇಲೆ ಇದೆ, ಸೋನಿಯಾ ಗಾಂಧಿ ಮೇಲೆ ಇದೆ, DK ಶಿವಕುಮಾರ್ ಇಲ್ಲ. ಅವರಲ್ಲಿದ್ದಂಥ ಎಲ್ಲ ಸರ್ಕಾರದಲ್ಲಿದ್ದಂಥ 12 ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದ್ದಾವೆ. ಕೇಂದ್ರದ ನಾಯಕರ ಮೇಲೆ ಕೂಡ ಕೇಸಸ್ ಇದ್ದಾವೆ. ಅಂದರೆ ಯಾವತ್ತು ಕೋರ್ಟಲ್ಲಿ ಆರೋಪಿ ಅಂತೇಳಿ ಸಾಬೀತಾದಂಥ ಟೈಮಲ್ಲಿ ಅವ್ರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗಿಲ್ಲ. ಅಲ್ಲಿ ತನಕ ಮಾಡೋಕ್ಕಾಗಲ್ಲ. ವಿಶ್ವವನ್ನು ಲೂಟಿ ಮಾಡಿದ್ದೆ ಕಾಂಗ್ರೆಸ್. ಕಂಪ್ಲೀಟಾಗಿ ಇವತ್ತು ಜನಾರ್ದನ್ ರೆಡ್ಡಿ BJP ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಮತ್ತೆ ಅದೇ ಅಮಿತ್ ಶಾ ಅವರು ಕರ್ಕೊಂಡು ಪಕ್ಷಕ್ಕೆ ಸೇರಿಸ್ತಾರೆ. ಇದು ಈ ಭಾಗದಲ್ಲಿ ನಿಮಗೆ ವರ್ಕೌಟ್ ಆಗ್ತದ? ನೋಡಿರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ. ಜನಾರ್ದನ್ ರೆಡ್ಡಿ ಅವರು 1999 ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ದರು. ಇವತ್ತು ಪುನಃ ಪಾರ್ಟಿಗೆ ಬಂದಿದ್ದಾರೆ, ಸೇರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇನು ಮಾತಾಡಿದ್ರು ಕೂಡ ಜನರು ಒಪ್ಪಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಒಂದಾಗಬೇಕನ್ನೋಂಥ ನನ್ನಲ್ಲಿ ಎಷ್ಟು ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತೋ ಜನರ ಭಾವನೆಗಳು ಕೂಡ ಹಂಗೆ ಇರೋ ಕಾರಣ ಇವತ್ತೆಲ್ಲರೂ ಕೂಡ ಒಂದಾಗಿದ್ದೀವಿ. ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಗೆಲ್ತೀವಿ. ಈಗ ಒಂದು ವಿಚಾರ ರಾಮುಲು ಸರ್, ಈಗ ತಾವು ಮೈತ್ರಿ ಇದೆ, JDS ಮೈತ್ರಿ ಇರೋದ್ರಿಂದ ಈ ಕ್ವಶನ್ ರೈಸ್ ಆಗಿರೋದು. ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ 47 ಜನರ ಫೋನ್ನ ಕದ್ದಾಲಿಕೆಯಾಗಿದೆ ಅಂತ. ಆ ವಿಚಾರ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾ ಅಂದರೆ BJP ಪಕ್ಷದ ಮೇಲೆ? ನೋಡಿ, ಕದ್ದಾಲಿಕೆ ಪ್ರಾರಂಭ ಮಾಡಿದಂಥವ್ರು ಕಾಂಗ್ರೆಸ್. ಯಾವತ್ತು ಆವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ ಅವತ್ತು ಭಾಳಷ್ಟು ಮಂದಿ, ಅಂದರೆ ಯಾರು ಹೆಸರು ಹೇಳಬೇಕಂದ್ರೆ ಭಾಳಷ್ಟು ಮಂದಿ ನಾಯಕರನ್ನು ಫೋನ್ ಕದ್ದಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಆ ರೀತಿ ಮಾಡೋಂಗಿದ್ದಕ್ಕಿನ ಬಹುಶಃ ಅವ್ರ ಹತ್ರ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದಲ್ಲ. ಹಂಗಾಗಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಇವತ್ತು BJP ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯಗಳನ್ನು ಮತಗಳು ತಗೋಬೇಕನ್ನೋದು ಕಾರಣದಿಂದ ಈ ರೀತಿ ಆರೋಪಣೆ ಮಾಡ್ತಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.